ಆಸ್ಟಿಯೋಆರ್ಥರೈಟಿಸ್ ಅನ್ನೋದು ನ್ಯಾಚುರಲ್ ಪ್ರೋಗ್ರೆಸಿವ್ ಡಿಸೀಸ್, ಅಂದ್ರೆ ಎಲ್ಲರಿಗೂ ಆಗತ್ತೆ ನಾರ್ಮಲ್. ಈಗ ಈ ವಿಡಿಯೋ ಅಲ್ಲಿ ಫುಲ್ ನೀ ಸೌದೋದ್ರೆ ಏನ್ ಮಾಡೋದು ಅಂತ ಹೇಳಿ, ಮಾಡ್ಲಿಲ್ಲ ಅಂದ್ರೆ ಏನಾಗತ್ತೆ ಅಂತಾನು ಹೇಳ್ತೀನಿ. ಫುಲ್ ಸೌದೋದಾಗ ಏನ್ ಮಾಡ್ತೀವಿ, ಜನಗಳು ನಡೆಯಕ್ ಆಗಲ್ಲ, ಎದ್ದು ಓಡೋಕ್ ಆಗಲ್ಲ, ಫಂಕ್ಷನ್ಸ್ ಗಳು ಅಟೆಂಡ್ ಆಗಲ್ಲ, ತನ್ನ ಕೆಲಸ ತನ್ನ ಮಾಡ್ಕೊಳ್ಳಿಕ್ಕೆ, ಹೊರಗಡೆ ಹೋಗಿ ಹಾಲು ತಗೊಂಡ್ಬರ್ಲಿಕ್ಕೆ, ತರಕಾರಿ ತಗೊಂಡ್ಬರ್ಲಿಕ್ಕೆ ಅದಕ್ಕೂ ಕಷ್ಟ ಆಗತ್ತೆ. ಯಾವತ್ತು ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಫೆಕ್ಟ್ ಆಗುತ್ತೋ, ನಿಮ್ ಕೆಲಸ ನೀವು ಮಾಡ್ಕೊಳಕ್ ಆಗಲ್ವೋ, ಅವಾಗ ಇದು ಮ್ಯಾಂಡೇಟ್ರಿ, ಅನಿವಾರ್ಯ, ಮಾಡ್ಲೇಬೇಕು. ಇದಕ್ಕಾಗಿ ಗವರ್ಮೆಂಟ್ ಬಹಳ ಪ್ರಮೋಷನ್ಸ್ ಮಾಡ್ತಾರೆ. ಓಕೆ, ಗವರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ, ಯಾಕಂದ್ರೆ ಪ್ರಿವೆನ್ಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ಮೆಂಟ್ ಅನ್ನೋದು ಬಹಳ ಮುಖ್ಯ. ಇದಾಗ್ಲಿಲ್ಲ ಅಂದ್ರೆ ನಿಮ್ ಕಾರ್ ಟೈರ್ಸ್ ಹೌದೋದ್ರೆ ಚೇಂಜ್ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಓಡಿಸ್ತಾ ಆಕ್ಸಿಡೆಂಟ್ ಆಗುತ್ತೆ, ಬೀಳ್ತೀರಾ. ಅದೇ ಬೀಳೋ ಸಾಧ್ಯತೆಯಿಂದ ಬೇರೆ ಮೂಳೆ, ರಿಸ್ಟ್ ಮೂಳೆ, ಹಿಪ್ ಮೂಳೆ ಮುರಿಯುತ್ತೆ. ಅವಾಗ ಅದಕ್ಕೂ ಆಪರೇಷನ್ ಬೇಕಾಗತ್ತೆ, ರಿಸ್ಟ್ಗೂ ಬೇಕಾಗತ್ತೆ, ಹಿಪ್ಗೂ ಬೇಕಾಗುತ್ತೆ. ಇಲ್ಲ ನಾನು ಮಾಡೋದೇ ಇಲ್ಲ, ನನ್ನ ಕಾರ್ ಟೈರ್ ಚೇಂಜ್ ಮಾಡೋದೇ ಇಲ್ಲ, ಒಂದೇ ಕಡೆ ಕುಡಿಸ್ತೀನಿ ಅಂದ್ರೆ ಏನಾಗುತ್ತೆ, ಕಾರ್ ತುಪ್ಪಿದೋಗುತ್ತೆ ಅಲ್ವಾ. ಅದೇ ತರ ನಿಮ್ ದೇಹದ ಸೆಂಟ್ರಲ್ ಇಂಜಿನ್ ನೀವು ಓಡಾಡಲಿಲ್ಲ ಅಂದ್ರೆ ಅದು ತುಪ್ಪಿದೋಗುತ್ತೆ. ಇದನ್ನ ಪ್ರಿವೆಂಟ್ ಮಾಡ್ಬೇಕಂದ್ರೆ ನೀವು ಆಕ್ಟಿವ್ ಆಗಿ, ಹೆಲ್ತಿಯಾಗಿ ನಿಮ್ ಕೆಲಸ ನೀವು ಮಾಡ್ಕೋಬೇಕು. ಸೊ ಯಾವತ್ತಿದು ಆಗಲ್ವೋ, ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಎಫೆಕ್ಟ್ ಆಗುತ್ತೋ, ಅವತ್ತು ನೀ ರಿಪ್ಲೇಸ್ಮೆಂಟ್ ಅನ್ನೋದು ಬಹಳ ಮುಖ್ಯ.